ನಾವು ಲೋಟಸ್ ನೆಡ್ತಾ ಇದ್ದೀವಿ. ಒಂದು ಪ್ಲಾಸ್ಟಿಕ್ ಪಾಟ್ ತಗೊಂಡು ಅದರ ತಳನ ತೂತ ಮಾಡಿ ಅದರೊಳಗೆಲ್ಲ ಗೊಬ್ಬರ, ಮಣ್ಣು, ಮರಳು ಇವು ಮೂರನ್ನು ಮಿಕ್ಸ್ ಮಾಡಿದ ಗೊಬ್ಬರನ ಪಾಟ್ ಒಳಗೆ ಹಾಕಿ ಅದರೊಳಗೆ ಲೋಟಸನ್ನು ನೆಡ್ತಾ ಇದ್ದೀವಿ. ನೀಟಾಗಿ ಇಟ್ಟು ಮಧ್ಯದಲ್ಲಿಟ್ಟು ಅದರೊಳಗೆ ಮಣ್ಣು ಹಾಕಿ ಸುತ್ತ ಟೈಟ್ ಮಾಡ್ತಾ ಬರಬೇಕು. ಸ್ವಲ್ಪ ಸ್ವಲ್ಪನೇ ಮಣ್ಣು ಹಾಕ್ಕೊಳ್ತಾ ಟೈಟ್ ಮಾಡ್ತಾ ಬರಬೇಕು. ಈ ಥರ ನೀಟಾಗಿ ಸುತ್ತ ಮಣ್ಣು ಹಾಕಿ ಟೈಟ್ ಮಾಡಿ ಇಟ್ಟು ಈ ಥರ ನೆಟ್ಟು ಈಗ ಒಂದು ಪಾಟ್ ತಗೋಬೇಕು, ಪ್ಲಾಸ್ಟಿಕ್ ಪಾಟು. ಅದಕ್ಕೆ ನೀರು ಹಾಕಬೇಕು. ಅದರೊಳಗೆ ಶುದ್ಧವಾದ ನೀರನ್ನು ಹಾಕಿ ಅದರೊಳಗೆ ನಾವು ತಾವರೆನ ನೆಟ್ಟಿಟ್ಟಿದ್ದೀವಲ್ಲ ಆ ಪಾಟನ್ನು ನಿಧಾನವಾಗಿ ಅದರೊಳಗೆ ಬಿಡಬೇಕು. ಮಣ್ಣಿನ ಮೇಲೆ ನಿಮ್ಮ ಹತ್ರ ಹಳ್ಳದ ಕಲ್ಲು ಅಥವಾ ದಪ್ಪ ಮರಳು ಇದ್ದರೆ ಅದರ ಸುತ್ತ ಹಾಕಿ, ಲೋಟಸ್ ಗಿಡ ನೆಟ್ಟಿರ್ತೀರಲ್ಲ ಅದರ ಸುತ್ತ. ಯಾಕಂದರೆ ನೀವು ಪಾಟ್ ಒಳಗೆ ಬಿಡೋ ಹೊತ್ತಿಗೆ ಮಣ್ಣು ಮೇಲೆ ಬರಬಾರ್ದು ಅಂತ. ಅದಕ್ಕೋಸ್ಕರ ನಾವು ನೋಡಿ ಈ ಥರ ದಪ್ಪ ಮರಳನ್ನು ಹಾಕಿದ್ದೀವಿ. ಆನಂತರ ಮಣ್ಣು ಆ ಕಡೆ ಈ ಕಡೆ ಆಗದಿದ್ದ ಹಾಗೆ ಪಾಟೊಳಗೆ ನಿಧಾನಕ್ಕೆ ನೀರನ್ನು ತುಂಬಿಸ್ತಾ ಬರಬೇಕು. ಹೀಗೆ ನಿಧಾನವಾಗಿ ಹಾಕ್ತಾ ಬರಬೇಕು. ಯಾಕಂದರೆ ಅದರೊಳಗಿರೋ ಮಣ್ಣು ಇದರೊಳಗೆ ಬರಬಾರ್ದು ಅಂತ. ಹೀಗೆ ನಿಧಾನವಾಗಿ ತುಂಬಿಸ್ತಾ ಬರಬೇಕು. ಈ ಥರ ನೋಡಿ ನಿಧಾನವಾಗಿ ನೀರು ತುಂಬ ಬಿಡ್ತಾ ಬರಬೇಕು. ಹೀಗೆ ಬಿಡೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ, ಸುಮ್ಮನೆ ಇದೇ ಥರ ನೀರು ಹಾಕಿದರೆ ಇದರಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಸೊಳ್ಳೆ ಆಗಲಿಕ್ಕೆ ಶುರುವಾಗ್ತವೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಸುತ್ತ ಇರೋ ನೀರೊಳಗೆ ನಾವು ಮೀನುಗಳನ್ನು ಬಿಡ್ತೀವಿ. ಮೀನುಗಳನ್ನು ನಾವು ಬಿಡೋದ್ರಿಂದ ಸೊಳ್ಳೆ ಈ ನೀರೊಳಗೆ ಮೊಟ್ಟೆ ಇಡೋದಿಲ್ಲ. ಮೊಟ್ಟೆ ಇಡಕ್ಕೆ ಬಂದ ಸೊಳ್ಳೆಗಳನ್ನು ಮೀನು ಬಿಡೋದಿಲ್ಲ. ನೋಡಿ, ನಾವು ಹಳೆ ಪಾಟನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಅದೇ ಥರ ಗಿಡನ ನಾವು ನೆಟ್ಟು ನೋಡಿ ಈಗ ಇದರೊಳಗೆ ಈ ಥರ ಮೀನು ಬಿಟ್ಟಿದ್ದೀವಿ. ಈ ಥರ ಇರೋದ್ರಿಂದ ಸೊಳ್ಳೆ ಮೊಟ್ಟೆ ಇಡೋದು ಮರಿ ಮಾಡೋದು ಆಗೋದಿಲ್ಲ.
ಈ ಥರ ನಾವೊಂದು 2 ದಿನ ಬಿಟ್ಟು ನೋಡಿ 2 ದಿನ ಬಿಟ್ಟು ನಾವು ಆ ನೀರಿಗೆ ಮರಿಗಳನ್ನು ಬಿಡ್ತೀವಿ. ಇವೆಲ್ಲ ಪಾಟ್ಗಳನ್ನು ನಾವು ಅದೇ ಥರ ನೆಟ್ಟು ನೋಡಿ ಈಗ ಈ ಥರ ಹೂ ಬಿಡ್ತಾ ಇದ್ದಾವೆ. ಬಾಯ್. ಹಾಯ್, ಶುಭ ದಿನ. ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ ನಾನು ನನ್ನ ಮಗ ತಾವರೆನ ಯಾವ ಥರ ನೆಡೋದು ಅಂತ ಹೇಳಿ. ನೋಡಿ ಇಲ್ಲಿ ತಾವರೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀರೆಲ್ಲ ತಿಳಿ ಆದಮೇಲೆ ಒಂದು 15 ದಿನ ಆದಮೇಲೆ ನೋಡಿ ಮೀನು ಮರಿ ಬಿಟ್ಟಿದ್ದೀವಿ. ತಾವರೆ ಗಿಡನೂ ಚೆನ್ನಾಗಿ ಬರ್ತಾ ಇದೆ, ಮೀನು ಮರಿಗಳು ಚೆನ್ನಾಗಿ ಬೆಳೀತಾ ಇದ್ದಾವೆ. ನೋಡಿ ಹೇಗಿದೆ.